ಎದೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ ಬಾಳಿಗೆ ಒಂದೇ ಮನೆ ಬಾಳಿಗೆ ಒಂದೇ ಗೊನೆ ಭೂಮಿಗೆ ದೈವ ಒಂದೇನೇ ತಾಯಿ ದಾರಿಗೆ ಒಂದೇ ಕೊನೆ ರಾಗಿಗೆ ಒಂದೇ ತೆನೆ ಸೃಷ್ಟಿಸೋ ಜೀವ ಒಂದೇನೇ ತಾಯಿ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ ವೇದಿಕೆ ಮೇಲೆ ಆಸೀನರಾಗಿರುವ ಪೂಜ್ಯರಿಗೂ ಹಾಗೂ ಗೌರವಾನ್ವಿತ ಅತಿಥಿಗಳಿಗೂ ಮತ್ತು ಬಹಳಷ್ಟು ಸಂಭ್ರಮ ಸಡಗರದಿಂದ ಆಗಮಿಸಿರುವ ಎಲ್ಲ ತಾಯಂದಿರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ಈಗ ನಾನು ಸಿಪ್ಪಿ ಲಿಂಗಣ್ಣ ಕವಿಗಳ ಸಂಕ್ಷಿಪ್ತ ಪರಿಚಯ ಮಾಡಿಕೊಂಡು ಬಯಸುತ್ತೇನೆ. ಕರ್ನಾಟಕದ ಜಾನಪದ ರತ್ನ ಜಾನಪದ ದಿಗ್ಗಜರಂತೆ ಖ್ಯಾತರಾದ ಸಿಪ್ಪಿ ಲಿಂಗಣ್ಣನವರು ನವೋದಯ ಕಾಲದ ಪ್ರಮುಖ ಸಾಹಿತಿಗಳು ಹಾಗೂ ಜಾನಪದ ತಜ್ಞರು. ಹಳ್ಳಿಯ ಸಮುದಾಯವನ್ನು ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ಎತ್ತರಿಸಲು ಪ್ರಯತ್ನ ಪಟ್ಟವರು, ಶ್ರೇಷ್ಠ ಶಿಕ್ಷಕರು, ಮಧುರ ಜನರ ಒಡನಾಡಿಗಳು ಮತ್ತು ವಿಶೇಷವಾಗಿ ಅರವಿಂದರ ಭಕ್ತರು. ಸಿಪ್ಪಿ ಲಿಂಗಣ್ಣನವರು ವಿಜಯಪುರ ಜಿಲ್ಲೆಯ ಚಡಚಣ ಗ್ರಾಮದಲ್ಲಿ 1905 ಫೆಬ್ರವರಿ 11ರಂದು ಜನಿಸಿದರು. ಎಲ್ಲ ಕೆಲಸ ನಾವು ಒಬ್ಬನೇ ಮಾಡಿ ಗಂಡ ಮಕ್ಕಳು ಹೆಂಡತಿ ಮಾವ ಎಲ್ಲಾರ್ಗು ನೋಡ್ಕೊಂಡು ಎಲ್ಲ ಕೆಲಸ ನಾವು ಒಬ್ಬನೇ ಮಾಡಿ ಹಾಳಾದಿ ಕಾಲು ಹಿಡ್ಕೊಂಡವ್ ನೋಡ್ರಿ. ನನಗೇನು ವಯಸ್ಸು ಜಾಸ್ತಿ ಆಗಿಲ್ರಿ, ಬರೀ 53 ಆದ್ರ ನಡಿ ಹೋದ್ರೊಳಗ ಕಾಲ ಭಾಳ ಸಳ ಮಾಡ್ತಾವ್ರಿ. ಹೊರಗಿನಿಂದ ಇದನ್ನ ಕೊಡಿ ಇಲ್ಲಿ ತಂಗಿ ಆರಾಮ ಆಗ್ತದ. ಯವ್ವ ನಮ್ಮ ತೀರ್ ಚಲೋದಳ, ನಂಗೆ ಆರಾಮಿಲ್ಲ ಅಂದು ಮನೆ ಕೆಲಸ ಎಲ್ಲ ಮಾಡಿ ನಂಗೆ ಕಷಾಯ ತಂದು ಕೊಟ್ಟ. ಅಂದ್ರು ನಮ್ಮ ಅತ್ತಿನ ತಪ್ಪು ತಿಳ್ಕೊಂಡಿದ್ದು ನಾನು ನಿನ್ನ ತಪ್ಪಲ್ಲಿ ಅತ್ತಿ ನಿಮ್ಮನ್ನ ಬಾ ತಪ್ಪು ತಿಳ್ಕೊಂಡಿದ್ರಿ. ಇನ್ನು ಮುಂದೆ ನನ್ನ ತಾಯಿ ಥರ ನಿಮಗೆ ಸೇವೆ ಮಾಡ್ತೀನಿ ಅಂತ ನನ್ನ in your future and very nice program, madam. Congrats. I am very happy that I am a part of such a wonderful program. Keep it up. Thank you. ಕೂತು ಭಾರತನ ಒಂದು ತಾಸಿಗೊಮ್ಮೆ ಮೇವು ಹಾಕಬೇಕಾಗ್ತದೆ. ಚಂಜಿ ಮಾಡಿ ಉಂಡಾಲ ಬಿಡು ಅಂದ್ರೆ ನಡೆಯಂಗಿಲ್ಲ. ಹಂಗ ತುರುಕ್ಬೇಕು ಹುಡುಗರು ಬಾಯ. ಇದು ಖಬರಿ ಅಂತ ತಿನ್ನು, ಇದು ಸೌತೆಕಾಯಿ ತಿನ್ನು, ಇದು ಹೂರ್ಣ ಹೋಳಿಗೆ ತಿನ್ನು, ಇದು ತಿನ್ನೋ ಮಗನ ಅದು ತಿನ್ನೋ ಮಗನ. ನಿಮ್ಮ ಕೈಯಿಂದ ಏನು ಬರ್ತದಲ್ಲ ಅದು ಅಮೃತ ಮೃಷ್ಟಾನ್ನ. ಮೂರನೇದಾಗಿ ಕೊಬ್ಬು ಅಂತಂದ್ರೆ ಅದು ನಮ್ಮ ರಾಸಾಯನಿಕ ಕ್ರಿಯೆಗಳಿಗೂ ಸಹಾಯ ಮಾಡುತ್ತದೆ. ಅದು ಅವಶ್ಯಕ ಅದ, ಅದು ಬಹಳ ಕಮ್ಮಿ ಪ್ರಮಾಣ, 10% ಮಾತ್ರ ನಾವು ಅದನ್ನ ತಗೋಬೇಕು. ಅದು ಎದ್ರಲ್ಲಿ ಸಿಗ್ತದ? ಎಣ್ಣೆ ಕಾಳುಗಳು, ಅದು ತುಪ್ಪ ಇತ್ಯಾದಿ. ಇವು 3 ಬೃಹತ್ ಪೋಷಕಾಂಶಗಳು. ಇನ್ನು ಸೂಕ್ಷ್ಮ ಪೋಷಕಾಂಶಗಳಿಗೆ ಬರ್ತದೆ. ಸೂಕ್ಷ್ಮ ಪೋಷಕಾಂಶಗಳು ಅಂತಂದ್ರೆ teachers, parents and my dear students.
as we all know, we gather here for the very unique program that is Matru Pada Puja. In this ಆಯೋಜನೆ ಮಾಡಿದ್ದಾರೆ. ಇದು ಬಹಳ ಅಪರೂಪ. ಹೇಗೆ ಅಂತಂದ್ರೆ ಎಲ್ಲಾ ಕಡೆ ಶಾಲೆ ಗ್ಯಾದರಿಂಗ್ ಮಾಡ್ತಾರೆ, ಆನ್ಯುವಲ್ ಡೇ ಮಾಡ್ತಾರೆ, ಬೇರೆ ಬೇರೆ ಮಾಡ್ತಾರೆ, ಏನೇನೋ ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. ಆದ್ರೆ ಅಂಥದ್ರ ನಡುವೆ ಇಂಥ ಒಂದು ಮಾತೃ ದೇವೋಭವ, ಪಿತೃ ದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ ಅನ್ನುವಂತಹ ನಮ್ಮ ನೆಲದ ಸಂಸ್ಕೃತಿಯನ್ನ ನಮ್ಮ ಮಕ್ಕಳಿಗೆ ತಿಳಿಸುವಂತಹ ಅಪರೂಪವಾದಂತಹ ಕಾರ್ಯಕ್ರಮವನ್ನ ಇವತ್ತು ಆಯೋಜನೆಯನ್ನು ಮಾಡಿದ್ದಾರೆ. ಇವತ್ತು ಇಲ್ಲೆಲ್ಲ ತಾಯಂದಿರ ಪಾದ ಪೂಜೆಯನ್ನ ನಿಮ್ಮ ಮಕ್ಕಳು ತಾಯಿಯ ಪಾದ ಪೂಜೆಯನ್ನು ಮಾಡಿ ಏನಂತಾರೆ, ತಾಯಿನೇ ಶ್ರೇಷ್ಠಳು, ತಾಯಿನೇ ನಮಗೆಲ್ಲ, ತಾಯಿನೇ ದೇವರು, ತಾಯಿನೇ ಎಲ್ಲ ತಿಳ್ಕೊಂಡಂದು ಮತ್ತೆ ಯಥಾ ರೀತಿ ಮನೆಯೊಳಗೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ತಾಯಂದಿರ ಪಾದ ಪೂಜೆ ಮತ್ತು ಕೈತುತ್ತು ಉಣಿಸುವ ಕಾರ್ಯಕ್ರಮದ ಜೊತೆಗೆ ಜನಪದ ಗಾರುಡಿಗ ಡಾಕ್ಟರ್ ಸಿಂಪಿ ಲಿಂಗಣ್ಣವರ 122ನೇ ಜನ್ಮ ದಿನೋತ್ಸವನ ಶಾಲೆಯಲ್ಲಿ ನಮ್ಮ ಸಂಸ್ಥೆಗೆ ಒಂದು ಹೆಮ್ಮೆಯ ವಿಷಯ. ಪ್ರತಿಯೊಂದು ವಿಚಾರದಲ್ಲಿ ವಿನೂತನ ಕಾರ್ಯಕ್ರಮಗಳನ್ನ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ ಅಧ್ಯಕ್ಷರ ಎಲ್ಲರ ಒಂದು ಆದೇಶದ ಮೇರೆಗೆ ಮಾಡುತ್ತಾ ಎಲ್ಲ ಅಂಗ ಸಂಸ್ಥೆಗಳು ಅಚ್ಚುಕಟ್ಟಾಗಿ ವಿನೂತನ ಕಾರ್ಯಕ್ರಮಗಳನ್ನ ಮಾಡುತ್ತಾ ಬಂದಿದ್ದೇವೆ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶನೇ ಸಿದ್ಧಿರ್ಭವತು ಮೇ ಸದಾ, ಸಿದ್ಧಿರ್ಭವತು ಮೇ ಸದಾ. ಹೊಟ್ಟಿಲು ಕಿಂಗೋಡಿಗೆ ಚಟ್ಟವ ಕಟ್ಟೋದೆಗೆ ಓಡಲು ಬಂದ ಹುಡುಗಿಗೆ ಆಳೆ ಕುಟ್ಟೋಡಿಗೆ ಬೆಂಕಿ ಹಚ್ಚೋದೆಗೆ ಕರುಣೆ ಶಿವನಿಗೆ ಅಮ್ಮ ಊರೇನೆ ಅಂದರು ನೀ ನನ್ನ ದೇವರು. ಪಂಚದಶಮುಖ ದೇವಿ ಷೋಡಶಾಂಗಂ ನಿಗರ್ಧತೆ ಏತಾನಿ ಸುತನಾಮಾನಿ ಪ್ರಾತರುತ್ತಯ ಪಠೇತ್ ತಸ್ಯ ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಹೂವಿಗೂ ಹಣ್ಣಿಗೂ ಭೂಮಿ ದೇವರು, ನೋವಿಗೂ ನಲಿವಿಗೂ ತಾಯಿ ದೇವರು. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಜಗವೇ ತಾಯಿಗೆ ತೊಟ್ಟಿಲು, ನಾವೆಲ್ಲ ಮಕ್ಕಳು. ಆ ಸುರರು ತಾಯಿಗೆ ದಾಸರು, ಮಾತಿಗೆ ತಪ್ಪರು. ಸತ್ಯಕ್ಕೆ ಸಾಕ್ಷಿ ಸುಳ್ಳಿಗೆ ಶೂಲ ತಾಯಾಣೆ.
ಜಗಕ್ಕೆ ಮುಕ್ಕೋಟಿ ದೇವರು ನೀ ನನ್ನ ದೇವರು. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. षष्टमं वागीश्वरी तथा कुमारी सप्तमं प्रोक्ता अष्टमं ब्रह्मचारिणी नवमं च जगन्माता दशमं ब्राह्मणी तथा एकादशं तु ब्रह्माणि द्वादशं वरदा भवेत् वाणी त्रयोदशं नाम भाषा चैव चतुर्दशं पंचदशं श्रुता देवी षोडशाखं निगर्दते एतानि श्रुतनामानि प्रातरुत्थाय पठेत् तस्य सन्तुष्यति माता ಶಾರದಾ. ಸಾವಕಾಶ. ಎಲ್ಲ ಮಕ್ಕಳು ಕೆಲಸ ಮಾಡಬೇಕಾದದ್ದು ಭಕ್ತಿಯಿಂದ. ಅಮ್ಮ ಎಲ್ಲರೂ ನಿಮ್ಮ ಮಕ್ಕಳ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದವನ್ನು ಮಾಡಿ. ಸಮಾಧಾನ ಸಾವಕಾಶವಾಗಿ ಮಾಡ್ರಿ, ಯಾರು ಗಡ್ಬಿಡಿ ಮಾಡಬೇಡ್ರಿ. ಮಕ್ಕಳು ಸಣ್ಣ ಇರ್ತಾವ, ಸಮಾಧಾನವಾಗಿ ಪೂಜೆ ಮಾಡಿದವರು. ನಿಧಾನವಾಗಿ ಊಟ ಮಾಡ್ರಿ, ನಿಧಾನವಾಗಿ ತಿನ್ರಿ, ತಂದಿದ್ದೆಲ್ಲ ಖಾಲಿ ಮಾಡ್ರಿ. ಬೆಳಗ್ಗೆಯಿಂದ ಹಸ್ತಿದ್ರಿ, ನಿಧಾನವಾಗಿ ತಂದಿದ್ದೆಲ್ಲ ಖಾಲಿ ಮಾಡ್ರಿ. ಮಕ್ಕಳು ಅದೇ ರೀತಿಯಾಗಿ ತಮ್ಮ ತಾಯರಿಗೆ ಕೈದು ತೋರಿಸ್ಬೇಕು. ಆಮೇಲೆ ತಾಯಂದಿರು ಕೂಡ ತಮ್ಮ ಮಕ್ಕಳಿಗೆ ಪ್ರೀತಿಯನ್ನ ಉಳಿಸ್ಬೇಕು. ನಿಧಾನವಾಗಿ, ಏನು ಗಡಬಡಿ ಇಲ್ಲ. ಜನನಿ ಜೀವಕ್ಕೆ ಮೂಲನಿ, ತ್ಯಾಗಕ್ಕೆ ಕಳಶನಿ. ಓ ಜನನಿ ಎಲ್ಲಕ್ಕೂ ಮೊದಲು ನೀ, ಪ್ರೇಮಕ್ಕೆ ಕಡಲು ನೀ. ಮಾನಕ್ಕೆ ರೂಪ, ಮನಸ್ಸಿಗೆ ದೀಪ, ನಿನ್ನ ಮುಖ ನಿನ್ನ ಮುಖ. ಅಮ್ಮ ಯಾರೇನೇ ಅಂದರು ನೀ ನನ್ನ ದೇವರು. ಜಗಕ್ಕೆ ಮುಕ್ಕೋಟಿ ದೇವರು ನೀ ನನ್ನ ದೇವರು. ದಾನಕ್ಕೂ ದೊಡ್ಡದು ಅನ್ನದಾರುಣ, ಧ್ಯಾನಕ್ಕೂ ದೊಡ್ಡದು ಅಮ್ಮನ ಋಣ. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ.
ಹೂವಿಗೂ ಹಣ್ಣಿಗೂ ಭೂಮಿ ದೇವರು, ನೋವಿಗೂ ನಲಿವಿಗೂ ತಾಯಿ ದೇವರು.